ತೋರ್ಸಪ್ಪ ಗಾಡಿ 50,000 ಟೂ ವೀಲರ್ ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ ಸಿಗಲ್ಲ ಆ ಬೆಲೆನಲ್ಲಿ ಹೋಂಡಾ ಸಿಟಿ 1 ಲಕ್ಷಕ್ಕೆ ಬಜಾಜ್ ನಲ್ಲಿ ಪ್ರೈಸ್ ಕೊಟ್ಬಿಟ್ರೆ ಫ್ರೀ ಬರೀ 50,000 ತಗೊಂಡ್ ಬನ್ನಿ ನಾನು ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್ ಬರೀ 1,85,000 ಕೊಟ್ಟಿ ತಗೊಂಡ್ ಹೋಗಿ ಚಿಂದಿ ಪ್ರೈಸ್ ನಲ್ಲಿ ಕೊಡ್ತೀನಿ ಈ ಪ್ರೈಸ್ ಯಾರು ಕೊಡಲ್ಲ ಬೇಗ ಬಂದ್ರೆ ಬೇಗ ಸಿಗತ್ತೆ 1,75,000 ನಿಮ್ ಚಾನಲ್ ಇಂದ ಬಂದ್ರೆ 1,90,000 ಕೊಟ್ಟಿ ಈ ಬ್ಯಾಗ್ ನಲ್ಲಿ ತಗೊಂಡ್ ಹೋಗ್ಬೋದು ಬರೀ 3,65,000 ಕೊಟ್ಬಿಡ್ತೀನಿ ಸರ್ ಚಿಂದಿ ಪ್ರೈಸ್ ನಲ್ಲಿ ಕೊಡ್ತೀನಿ ಈ ಪ್ರೈಸ್ ಯಾರು ಕೊಡಲ್ಲ ಬೇಗ ಬಂದ್ರೆ ಬೇಗ ಸಿಗತ್ತೆ ಪ್ರೈಸ್ ಬಂದು ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾರೆ ನಿಮ್ ಮುಖಾಂತರ ಬಂದ್ರೆ 5 ಲಕ್ಷ ಈ ಗಾಡಿ ಬಿಡ್ತೀನಿ ಸರ್ 50,000 ಡೌನ್ ಪೇಮೆಂಟ್ 3 ಲಕ್ಷ ಲೋನ್ ಚಿಂದಿ ಪ್ರೈಸ್ ನಲ್ಲಿ ಕೊಡ್ತೀನಿ ಈ ಪ್ರೈಸ್ ಯಾರು ಕೊಡಲ್ಲ ಬೇಗ ಬಂದ್ರೆ ಬೇಗ ಸಿಗತ್ತೆ ಬರೀ 3 ಲಕ್ಷಗೆ ಜಾಸ್ತಿ ಏನ್ ಬೇಡ 2,75,000 ಯಾರದ್ ಕೊಡ್ತಾರ ಮಾರ್ಕೆಟ್ ನಲ್ಲಿ ಯಾರು ಕೊಡಲ್ಲ ನಾನ್ ಕೊಡ್ತೀನಿ ಬನ್ನಿ ಅಲ್ಫಾ ಕಾರ್ಸ್ ಗೆ ಬರೀ 1,85,000 ಕೊಟ್ಟಿ ತಗೊಂಡ್ ಹೋಗಿ ಸರ್ ಆರಾಮಾಗಿ ಚಿಂದಿ ಪ್ರೈಸ್ ನಲ್ಲಿ ಕೊಡ್ತೀನಿ ಏನ್ ಸರ್ ಫುಲ್ ಸುಸ್ತಾಗಿ ಕುತ್ಕೊಂಡಿದ್ರಾ ಏನ್ ಸರ್ ಸುಸ್ತಂದ್ರೆ ಸುಸ್ತು ಸರ್ ಎಷ್ಟು ಗಾಡಿ ಸರ್ ಟೋಟಲ್ 100 ವೆಹಿಕಲ್ಸ್ ಈ ಸತಿ ಪ್ರೈಸ್ ಕೊಡ್ತಾ ಇರೋದು ಚಿಂದಿ ಚಿತ್ರಾನ್ನ ಈ ಗಾಡಿ ತೋರ್ಸಪ್ಪ ಗಾಡಿ 50,000 ಟೂ ವೀಲರ್ ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ ಸಿಗಲ್ಲ ಆ ಬೆಲೆನಲ್ಲಿ ಹೋಂಡಾ ಸಿಟಿ 1 ಲಕ್ಷಗೆ 5 ಮಾಡಲ್ ಇನ್ನೊಂದು ಐಕಾನ್ 2009 ಮಾಡಲ್ ಡೀಸೆಲ್ ಬರೀ 1 ಲಕ್ಷಗೆ ಬೀಟ್ 12 ಮಾಡಲ್ 1,60,000ಗೆ 17 ಮಾಡಲ್ ಡೆಟ್ಸನ್ಗೋ ಬರೀ 2,30,000ಗೆ ಈ ತರ ತುಂಬಾ ಗಾಡಿ ಇದೆ ಜಬರ್ದಸ್ತ್ ಗಾಡಿ ಇದೆ ನೋಡ್ತಾ ಇದೀವಿ ಒಂದು ಮೂವಿ ನೋಡ್ರೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಇದು ವಿಡಿಯೋದಲ್ಲಿ ಎಷ್ಟು ಇಂಟ್ರೆಸ್ಟ್ ಇರುತ್ತಾ ಅಷ್ಟು ಜಬರ್ದಸ್ತ್ ಪ್ರೈಸ್ ನಲ್ಲಿ ಹೋಲ್ಸೇಲ್ ಪ್ರೈಸ್ ನಲ್ಲಿ ಕೊಡ್ಬಿಡ್ತೀನಿ ನಾನು ಗಾಡಿ ಈ ಸತಿ ಕೊಡೋದು ಗಾಡಿ ನಾನು ಮಾರ್ಕೆಟ್ ಒಳಗಡೆ ಯಾರು ಕೊಟ್ಟಿರಬಾರ್ದು ಕೊಡಲ್ಲ ಇದ್ಮೇಲೂ ಕೊಡಲ್ಲ ಆ ಪ್ರೈಸ್ ನಲ್ಲಿ ನಾನು ಗಾಡಿ ಕೊಡ್ತೀನಿ ಏನ್ ಸರ್ ನೀವು ಸುಸ್ತಾಗಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಸುಸ್ತು ಮಾಡ್ತಾ ಇದ್ದೀರಾ ಆ ಪ್ರೈಸ್ ಅಲ್ಲಿ ಕೊಟ್ಬಿಟ್ಟು ಅಷ್ಟೊಂದು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರಲ್ಲ ಸರ್ ಹೊಸ ಶೋರೂಮ್ ಓಪನ್ ಮಾಡಿದೀನಿ ನಮ್ಮ ವೀಕ್ಷಕರು ಪಾಪ ಕಮ್ಮಿ ಬೆಲೆಗೆ ಹುಡುಕ್ತಾ ಇರುತ್ತೆ ಬಜೆಟ್ ಇರಲ್ಲ ಅವ್ರ ಹತ್ರ ಬಜೆಟ್ ಇರಲ್ಲ ಅದಕ್ಕೆ ನಾನೇನ್ ಮಾಡಿದೀನಿ ಈ ಸತಿ ಹೊಸ ಶೋರೂಮ್ ಓಪನ್ ಮಾಡಿದೀನಿ ಎಲ್ಲ ಮಾರ್ಜಿನ್ ಏನು ಬೇಡ 0 ಮಾರ್ಜಿನ್ ನಲ್ಲಿ ಅದನ್ನು ಮಾಡ್ತಾ ಇರೋದು ಬಿಸ್ನೆಸ್ ನಿಮ್ ಚಾನಲ್ ನಲ್ಲಿ ಫಸ್ಟ್ ಮಾಡ್ತಾ ಇರೋದು ಇದು ಅದಕ್ಕೆ ಹೋಲ್ಸೇಲ್ ಒಂದ್ ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ಹೆಂಗೆ ಮೂಟನಲ್ಲಿ ತುಂಬಿಸ್ಕೊಂಡ್ ಬರ್ತೀರಾ ಆ ತರ ಕಾರ್ ತಗೊಂಡ್ ಹೋಗ್ಬೇಕು ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ ನಿಮ್ಗೆ ಅಲ್ಫಾ ಕಾರ್ಸ್ ಬಂದ್ರೆ ಸರ್ ಒಂದು ಒಳ್ಳೆ ಗಾಡಿ ಹುಡುಕ್ತಾರೆ ಆರಾಮಾಗಿ ಬರ್ಬೋದು ಇಲ್ಲಿ ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಬಜೆಟ್ ಹೇಳ್ದಲ್ಲ ಸರ್ ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ ಸಿಗಲ್ಲ ಆ ಪ್ರೈಸ್ ನಲ್ಲಿ ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಇರುವ ಗಾಡಿ ನಾನು ಬರೀ 50,000 ಕೊಡ್ತಾ ಇದ್ದೀನಿ ಹೈಯೆಸ್ಟ್ ಸಿಗುತ್ತೆ ಸರ್ ಹೈಯೆಸ್ಟ್ ಬೆನ್ಸ್ ಇದೆ ಅಲ್ಲ ಸರ್ ನನ್ನ ಹತ್ರ 14 ಲಕ್ಷ ಗಾಡಿ 10.5 ಲಕ್ಷ ಅದನ್ನು ಪ್ರೈಸ್ ಹೇಳಿ ಹೈಲೈಟ್ ಮಾಡ್ತಾ ಇದ್ದೀನಿ ಬರೀ ಇದು ಇಂಟರ್ವ್ಯೂ ನೋಡ್ಕೊಳ್ಳಿ ನೋಡ್ತಾ ಇದೀವಿ ವಿಡಿಯೋ ಪಿಕ್ಚರ್ ನೋಡೋ ಬೇಜಾರಾಗ್ಬಿಡ್ತಾರ ಇದನ್ನಲ್ಲಿ ಬೇಜಾರಾಗಲ್ಲ ನೀವು ಅಷ್ಟು ಜಬರ್ದಸ್ತ್ ಅಷ್ಟು ಎಕ್ಸಲೆಂಟ್ ಇರುತ್ತೆ ಒಂದೊಂದು ಗಾಡಿ ನೋಡ್ರೆ ಇನ್ನ ಇಂಟ್ರೆಸ್ಟ್ ಬರುತ್ತೆ ಏನಿರುತ್ತೆ ಪ್ರೈಸ್ ಏನಿರುತ್ತೆ ಇದ್ರ ಹಿಂದೆ ಸ್ಟೋರಿ ನೋಡ್ತಾ ಇರ್ತೀರಲ್ಲ ಏನಾದ್ರು ಇರುತ್ತಲ್ಲ ಅದ್ನಲ್ಲಿ ಟ್ವಿಸ್ಟ್ ಆ ತರ ಇಲ್ಲಿನೂ ಟ್ವಿಸ್ಟ್ ಇದೆ 8 ತನಕ ನೋಡಿ ಪ್ರೈಸಿಂಗ್ ಮೇಲೆ ಟ್ವಿಸ್ಟ್ ಇದೆ ಸರ್ ಆಮೇಲೆ ಲೋನ್ ಎಲ್ಲ ಹೆಂಗೆ ಸರ್ ನಿಮ್ಮ ಹತ್ರ ಸರ್ ಲೋನ್ ಎಲ್ಲರೂ ಸರ್ ಬೆಂಗಳೂರು 100 ಕಿಲೋಮೀಟರ್ ರೇಂಜ್ ನಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ನಾನು ಪೂರ್ತಿ ಕರ್ನಾಟಕನಲ್ಲಿ ಎಲ್ಲಾದ್ರು ಇಲ್ಲಿ ಕರ್ನಾಟಕನಲ್ಲಿ ಪ್ರೊಫೈಲ್ ಚೆನ್ನಾಗಿದ್ರೆ 101% ಮಾಡಿಸ್ಕೊಡ್ತೀನಿ ನಿಮಗೆಲ್ಲ ಪ್ರೊಫೈಲ್ ಎಲ್ಲ ಚೆನ್ನಾಗಿ ಆಫೀಸ್ ನಿಮಗೆ ಥ್ರೂಟ್ ಕರ್ನಾಟಕ ಕೂಡ ಚೆನ್ನಾಗಿ ಆಗುತ್ತೆ ನಿಮಗೆ ತಲೆ ಕೆಡಿಸ್ಕೊಡಿ ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಯಾಕಂದ್ರೆ ಸರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಹೇಳೋದು ಅವಶ್ಯಕತೆನೇ ಇಲ್ಲ ಸರ್ ಬನ್ನಘಟ್ಟ ರೋಡ್ನಲ್ಲಿ ಜೈದೇವ್ ಹಾಸ್ಪಿಟಲ್ ಸ್ವಲ್ಪ ಮುಂದೆ ಬಂದ ಅರ್ಕೆರೆ ಸಿಗ್ನಲ್ ಅದು ರೈಟ್ ತಗೊಂಡಿದ ತಕ್ಷಣ ಹೈದರಾಬಾದ್ ಬಿರಿಯಾನಿ ಇದೆ RNS ಇದೆ ಅಲ್ಫಾ ಕಾರ್ಸ್ ಬರೀ ನನ್ನ ಫೇಸ್ ನೋಡ್ರೆ ಅಲ್ಫಾ ಕಾರ್ಸ್ ಅಂತ ಗೊತ್ತಾಗ್ಬಿಡುತ್ತೆ ಕಸ್ಟಮರ್ಗಳಿಗೆ ಅಷ್ಟು ಫೇಮಸ್ ಆಗಿದ್ದೀನಿ ಓಕೆ ಸೊ ಅಕಸ್ಮಾತ್ ನಿಮಗೆ ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಆಯ್ತು ತಲೆ ಕೆಡಿಸ್ಕೊಂಡು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಆ ಥರ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ವಾಟ್ಸಪ್ ನಲ್ಲಿ ಹೈ ಅಂತ ಟೆಕ್ಸ್ಟ್ ಮಾಡಿ ನಾನು ಲೊಕೇಶನ್ ಹಾಕ್ಬಿಡ್ತೀನಿ ಸರ್ ಓಕೆ ಸೊ ಇವಾಗ ತರದ್ ಮಾಡೋದು ಬೇಡ ಸರ್ ಎಲ್ಲ ವೆಹಿಕಲ್ಸ್ ಬನ್ನಿ ಸರ್ ಸ್ಟಾರ್ಟ್ ಮಾಡ್ಬಿಡೋಣ ಓಕೆ ಸೊ ಹಾಗೆ ನನ್ನ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಎಲ್ಲ ವೆಹಿಕಲ್ಸ್ ನೋಡೋಣ ಇವತ್ತು ನಮ್ದು ಫಸ್ಟ್ ಗಾಡಿ ಮಾರುತಿ ಸುಜುಕಿ ಸೆಲೀರಿಯೋ ಇದೆ ನಮ್ಮ ಹತ್ರ 2016 ಮಾಡಲ್ ಸಿಂಗಲ್ ಓನರ್ ಆಟೋಮೆಟಿಕ್ ಯಾರು ನೋಡ್ತಾ ಇದ್ದಾರೆ ನೋಡ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಎಕ್ಸಲೆಂಟ್ ಇದೆ 1 ರೂಪಾಯಿ ಖರ್ಚು ಮಾಡಂಗಿಲ್ಲ ಸರ್ ಜಸ್ಟ್ ಟೇಕ್ ಅಂಡ್ ಡ್ರೈವ್ ನಿಮಗೆ ಫುಲ್ಲಿ ಲೋಡೆಡ್ ಬರುತ್ತೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎವ್ರಿಥಿಂಗ್ ಬರುತ್ತೆ ಸರ್ ಏನು ಮಾಡ್ಸಂಗಿಲ್ಲ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಪ್ರೈಸ್ ಬಂದು ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾರೆ ಬರೀ 3,65,000 ಕೊಟ್ಬಿಡ್ತೀನಿ ಸರ್ 3,65,000 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಯಾರು ಕೊಡಲ್ಲ ಬಜಾರ್ನಲ್ಲಿ ಸರ್ 3,60,000 ಸಿಲೆರಿಯೋ ಗಾಡಿ ಕಂಡೀಷನ್ ನೋಡಿ ಶೋರೂಮ್ ತರ ಇದೆ ರಿಬನ್ ಹಾಕಿ ಓಡಿಸ್ಬೇಕು ಅಷ್ಟೇ ಓಕೆ ನೋಡಿ 3,65,000ಕ್ಕೆ 15 ಮಾಡಲ್ ಒಂದು ಸಿಲೆರಿಯೋ ಸಿಗ್ತಾ ಇದೆ ನೆಕ್ಸ್ಟ್ ಅದು ಸರ್ ನೆಕ್ಸ್ಟ್ ನಮ್ದು ಶಿಫ್ಟ್ ಓಕೆ 2008 ಮಾಡಲ್ ಡೀಸೆಲ್ ಗಾಡಿ ಕಮ್ಮಿ ಬಜೆಟ್ ನಲ್ಲಿ 185 ಬೇಡ ಬಿಡಿ ನಿಮ್ ಕಡೆಯಿಂದ ಬಂದ್ರೆ 175 ಕೊಡ್ತೀನಿ ಸರ್ ಡೀಸೆಲ್ ಗಾಡಿ ವಿತ್ ಬ್ಯಾಕ್ ವೀಲ್ ಎಲ್ಲ ಇದೆ ಫುಲ್ಲಿ ಲೋಡೆಡ್ ಓಕೆ 1,75,000ಕ್ಕೆ ಒಂದು 2008 ಮಾಡಲ್ ಗಾಡಿ ಕಂಡೀಷನ್ ನೋಡಿ ಗಾಡಿ ಎಕ್ಸಲೆಂಟ್ ಇದೆ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಸರ್ ಓಕೆ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ಜಸ್ಟ್ 1,75,000 ನಿಮ್ ಚಾನಲ್ ಇಂದ ಬಂದ್ರೆ
ಓಕೆ 1,75,000 ಫೈನಲ್ ಆಗುತ್ತೆ ನಿಮಗೆ ಒಂದು ಈ ಒಂದು ಸ್ವಿಫ್ಟ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ನಮ್ ಗಾಡಿ ಇದು ನೋಡಿ, ಇಗ್ನಿಸ್ ಹೆಂಗಿದೆ, ಶೋರೂಮ್ ತರ ಇದೆ. ಡೆಲ್ಟಾ ಇದು ಕೂಡ ನಿಮ್ಗೆ AC ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಯಾವ ಇಯರ್ ಮಾಡಲ್ ಸರ್ ಗಾಡಿ? 2017 ಮಾಡಲ್ ಸರ್. ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ, ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ 5 ಲಕ್ಷ ಕೊಡ್ತೀನಿ ಸರ್. ನಿಮ್ ಮುಖಾಂತರ ಬಂದ್ರೆ 5 ಲಕ್ಷಕ್ಕೆ ಈ ಗಾಡಿ ಬಿಡ್ತೀನಿ ಸರ್. 5 ಲಕ್ಷಕ್ಕೆ ನಿಮ್ಗೊಂದು ಇಗ್ನಿಸ್. ಸೊ ಈ ಗಾಡಿ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್? ಸರ್ ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿದ ಲೋನ್ ಮಾಡಿ ಕೊಡ್ತೀನಿ ಸರ್. ಜಸ್ಟ್ 50,000 ತಗೊಂಡ್ಬಂದ್ರೆ ನಿಮ್ಗೆ ಇಗ್ನಿಸ್ ತಗೊಂಡೋಗ್ಬೋದು, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತಾರೆ. ಸೊ ಹಾಗೆ ನೆಕ್ಸ್ಟ್ ಸರ್, ಸರ್ ಈಕೋ ಸರ್ 2011 ಮಾಡಲ್ ಸರ್. ಗಾಡಿ ನೋಡಿ ಕಂಡೀಷನ್ ಇದೆ, ಏನ್ ಮಾಡ್ಸಂಗಿಲ್ಲ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಓಕೆ 2011 ಮಾಡಲ್. ಲೋನ್ ಕೂಡ ಬೇಕಾದ್ರೆ ಮಾಡ್ಕೊಡ್ತೀನಿ. ಬರೀ 50,000 ತಗೊಂಡ್ ಬನ್ನಿ, ನಾನು ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ ಸರ್. ಬರೀ 2,65,000ಗೆ ಈಕೋ ಕೊಡ್ತೀನಿ ಸರ್. 2,65,000ಗೆ ನಿಮ್ಗೊಂದು ಈಕೋ 2011 ಮಾಡಲ್ ಗಾಡಿ. ಸೊ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಲೈಕ್ 8 ಸೀಟರ್ ಮಾಡ್ಕೊಂಡಿದ್ರೆ ಅಂತ ಹೇಳ್ಬೋದು ಇಂಟೀರಿಯರ್ ಅಲ್ಲಿ. ಸೊ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಬೋದು 2,65,000ಕ್ಕೆ. ನೆಕ್ಸ್ಟ್ ಆಯ್ತು ಸರ್, ನಮ್ ಡ್ರೈವರ್ ನೋಡಿ ಸರ್ ಹೆಂಗಿದೆ, RXT ಫುಲ್ಲಿ ಲೋಡೆಡ್ ಸರ್. ಏರ್ ಬ್ಯಾಗ್, ABS ಈ ಬ್ಯಾಗ್ ಎಲ್ಲ ಫುಲ್ಲಿ ಲೋಡೆಡ್ ಬರುತ್ತೆ, ಏನ್ ಮಾಡ್ಸಂಗಿಲ್ಲ. ಬ್ರ್ಯಾಂಡ್ ನ್ಯೂ ಶೋರೂಮ್ ತರ ರಿಬ್ಬನ್ ಹಾಕಿ ಓಡಿಸ್ಬೇಕು, ₹1 ಖರ್ಚು ಮಾಡಂಗಿಲ್ಲ. ರಿಬ್ಬನ್ ಹಾಕಿ ಓಡಿಸ್ಬೇಕು ಅಂತಿದ್ರ, ನೀವೇ ರಿಬ್ಬನ್ ಹಾಕಿ ಕೊಟ್ಬಿಡಿ ಸರ್. ಮಾಡ್ಕೊಡೋಣ ಸರ್, ಬನ್ನಿ ನಿಮ್ ಚಾನೆಲ್ ಬನ್ನಿ ಸರ್. ಫಸ್ಟ್ ಪ್ರೈಸ್ ಬಗ್ಗೆ ನೀವು ಟೆನ್ಷನ್ ತಗೊಂಡ್ಬೇಡಿ ಸರ್, ಶಾಕ್ ಆಗ್ಬಿಡ್ತೀರಾ. ಬಜಾರ್ ನಲ್ಲಿ ಡೀಲರ್ ತಗೊಳ್ಳೋ ಪ್ರೈಸಿಂಗ್ ಕೊಡ್ತೀನಿ, ಬರೀ 5,60,000ಗೆ ಈ ಗಾಡಿ ಯಾರು ಕೊಡಲ್ಲ. ಪ್ರೈಸ್ ಚಾಲೆಂಜಿಂಗ್ ಸರ್. 5,60,000ಕ್ಕೆ ನಿಮ್ಗೊಂದು ರೆನಾಲ್ಡ್ ಟ್ರೈಬರ್ 2020 ಮಾಡಲ್. ಓಕೆ, ಆರಾಮಾಗಿ ಎಷ್ಟು ಡೌನ್ ಪೇಮೆಂಟ್ ಮಾಡ್ಬೇಕು ಗಾಡಿಗೆ ಇದು ಸರ್? 50,000, ಬರೀ 50,000. ಓಕೆ ನೆಕ್ಸ್ಟ್ ಸರ್, ನೆಕ್ಸ್ಟ್ ನಮ್ ಗಾಡಿ ಯಾವ್ದು ಬೇಕು ನಿಮ್ಗೆ, ಯಾವ ತರ ಗಾಡಿ ಬೇಕು ಸರ್? ಎಲ್ಲಾ ಗಾಡಿ ಇದೆ ಸರ್. 1.5 ಲಕ್ಷದಿಂದ ಹಿಡಿದು 10 ಲಕ್ಷವರೆಗೂ ನಮ್ಮ ಹತ್ರ ಗಾಡಿ ಇದೆ. ಐಕಾನ್ ತಗೊಳ್ಳಿ, ಡೀಸೆಲ್ ಗಾಡಿ ಬರೀ 1 ಲಕ್ಷಗೆ. ಡೀಸೆಲ್ ಗಾಡಿ ಯಾರು ಕೊಡ್ತಾರೆ ಸರ್? ನ್ಯೂ ಶೇಪ್ ಟೈಪ್ 2 ಫೋರ್ಡ್ ಐಕಾನ್ 2009 ಮಾಡಲ್. ಫುಲ್ ಕ್ಯಾಶ್ ಬರೀ 1 ಲಕ್ಷ ಕೊಟ್ಟು ತಗೊಂಡು ಹೋಗಿ ಸರ್ ಆರಾಮಾಗಿ. ಓಕೆ 1 ಲಕ್ಷ ಡೌನ್ ಪೇಮೆಂಟ್ ಬೇಡ, 1 ಲಕ್ಷಕ್ಕೆ ಗಾಡಿ ತಗೊಂಡೋಗ್ಬಿಡಿ. ಫುಲ್ ಕ್ಯಾಶ್ ಹೇಳ್ತಾರೋದು. ಓಕೆ ನೆಕ್ಸ್ಟ್ ಸರ್, 2011 ಮಾಡಲ್. ಬಜಾರ್ ನಲ್ಲಿ ಪ್ರೈಸ್ ಕೊಟ್ಬಿಟ್ರೆ ಫ್ರೀ ಸರ್. ಬರೀ 1,80,000ಗೆ 2011 ಮಾಡಲ್ ನಾನು ಕೊಡ್ತೀನಿ, ಬನ್ನಿ. ಡೀಸೆಲ್ ಗಾಡಿ 1,80,000ಕ್ಕೆ ನಿಮ್ಮ ಒಂದು ಫೋರ್ಡ್ ಫಿಯೆಸ್ಟಾ ಅದು ಡೀಸೆಲ್ ಗಾಡಿ ಸಿಗ್ತಾ ಇದೆ 1,80,000ಕ್ಕೆ. ಸೊ ನೆಕ್ಸ್ಟ್ ಯಾವ್ದು ಸಿಗುತ್ತೆ ಸರ್? ಟಾಟಾ ಬೋಲ್ಟ್ 2016 ಮಾಡಲ್. 3.5 ಲಕ್ಷ ಕೊಟ್ಟು ತಗೊಂಡು ಹೋಗಿ ಸರ್. ಯಾರು ಕೊಡ್ತಾರೆ ಸರ್? ಪ್ರೈಸಿಂಗ್ ನೋಡಿ ಸರ್, 3.5 ಲಕ್ಷ. ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ, ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ಲಿ ಲೋಡೆಡ್ ಗಾಡಿ ಸರ್. ಬಾಡಿ ಲೈನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ವಿತ್ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ಟಾಟಾ ಬೋಲ್ಟ್ಗೆ. ಜಸ್ಟ್ ಎಷ್ಟು 3,60,000 50,000 ಡೌನ್ ಪೇಮೆಂಟ್, 3 ಲಕ್ಷ ಲೋನ್. ಓಕೆ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಫಿಯಟ್ ಲೀನಿಯಾ ನ್ಯೂ ಶೇಪ್ 2014 ಮಾಡಲ್. ಬರೀ 3 ಲಕ್ಷಕ್ಕೆ. ಬರೀ 3 ಲಕ್ಷಕ್ಕೆ ನ್ಯೂ ಶೇಪ್ 2014 ಮಾಡಲ್. ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ, 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡಿ ಸಾಕು. ಬರೀ 3 ಲಕ್ಷಕ್ಕೆ ಒಂದು ಫಿಯಟ್ ಲೀನಿಯಾ, ಅದು ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ಗಾಡಿ ನೀಟಾಗಿ ಮೇಂಟೈನ್ ಆಗಿದೆ, ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಸರ್. ಓಕೆ ನೋಡಿ, ಆಫ್ಟರ್ ಮಾರ್ಕೆಟ್ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ಸಕ್ಕದಾಗಿದೆ. ನಿಮ್ಗೆ ಒಂದು ಫಿಯಟ್ ಲೀನಿಯಾ ಪೆಟ್ರೋಲ್ ವೇರಿಯಂಟು. ಸೊ 3 ಲಕ್ಷಕ್ಕೆ ಸಿಗ್ತಾ ಇದೆ ಗಾಡಿ. ಸೊ ನೆಕ್ಸ್ಟ್ ಸರ್ ಇದು ನೋಡಿ, ವರ್ನಾ ಫಿಡಿಗ್ ಎಷ್ಟು ಕಸ್ಟಮರ್ ಕೇಳ್ತಾರೆ. ವರ್ನಾ ಫಿಡಿಗ್ ನನ್ನ ಹತ್ರ 1 ಇಲ್ಲ, 2 ಇಲ್ಲ, 3 ಇಲ್ಲ, 5 ವರ್ನಾ ಫಿಡಿಗ್ ಇದೆ ಸರ್. 5 ಇದೆಯಾ? ನಿಮ್ಗೆ ಡೀಸೆಲ್ ಬೇಕಾ ಡೀಸೆಲ್, ಪೆಟ್ರೋಲ್ ಬೇಕಾ ಪೆಟ್ರೋಲ್, ಟಾಪ್ ಎಂಡ್ ಬೇಕಾ ಟಾಪ್ ಎಂಡ್, ಮಿಡ್ ವೇರಿಯಂಟ್ ಬೇಕಾ ಮಿಡ್ ವೇರಿಯಂಟ್, ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಇದೆ, ಮ್ಯಾನ್ಯಲ್ ಬೇಕಾದ್ರೆ ಮ್ಯಾನ್ಯಲ್ ಇದೆ. ಇದು 2015 ಮಾಡಲ್ ಮ್ಯಾನ್ಯುವಲ್ ಪೆಟ್ರೋಲ್ ಗಾಡಿ. ರೈಟ್ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾರ, ನಿಜವಾಗ್ಲೂ ಈ ಪ್ರೈಸ್ ಕೊಡ್ತಾರೆ ಇದು ಅಂತ. ಸರ್ ಬರೀ 6 ಲಕ್ಷ ಕೊಟ್ಟು ತಗೊಂಡ್ ಹೋಗ್ಬಿಡಿ ಸರ್. ಬರೀ 6 ಲಕ್ಷಕ್ಕೆ? ಬರೀ 6 ಲಕ್ಷ ನ್ಯೂ ಶೇಪ್ ಸರ್. 15 ಮಾಡಲ್ ಯಾರು ಕೊಡ್ತಾರೆ ಸರ್? ನಿಮ್ಗೆ 12 ಮಾಡಲ್ ಸಿಗಲ್ಲ, 15 ಮಾಡಲ್ ನಾನು 6 ಲಕ್ಷಕ್ಕೆ ಕೊಡ್ತೀನಿ. ನಿಮ್ಗೆ 15 ಮಾಡಲ್ ಗಾಡಿ ನಿಮಗೆ ಜಸ್ಟ್ 6 ಲಕ್ಷಕ್ಕೆ ನಿಮ್ಗೊಂದು ಹುಂಡೈ ವರ್ನಾ ಫ್ಲೂಯಿಡಿಕ್ ವರ್ಷನ್ ಸಿಗ್ತಾ ಇದೆ. ಬ್ಯಾಕ್ ಸೈಡ್ ನಿಮ್ಗೆ ನೋಡ್ತಾ ಇರ್ಬೋದು, ಪ್ರೊಫೈಲ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. SX ಗಾಡಿ ನಿಮ್ಗೆ ಸೊ ಚಿಂದಿ ಗಾಡಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? ಹಿಂದೆನೇ ಇದೆ ನೋಡಿ, ವರ್ನಾ ಫಿಡಿಕ್ 2012 ಮಾಡಲ್. ಓಕೆ SX ಆಪ್ಷನಲ್, ಪುಷ್ ಬಟನ್ ಸ್ಟಾರ್ಟ್. ಗಾಡಿ ಎಕ್ಸಲೆಂಟ್ ಇದೆ. ಬರೀ 4 ಲಕ್ಷ ಕೊಟ್ಟು ತಗೊಂಡು ಹೋಗ್ಬಿಡಿ ಸರ್. ಎಷ್ಟು ಸರ್? 4 ಲಕ್ಷ. ಬರೀ 4 ಲಕ್ಷ. ಬೇರೆ 4 ಲಕ್ಷಕ್ಕೆ? ಬರೀ 4 ಲಕ್ಷ ತಗೊಂಡು ಹೋಗಿ ಸರ್. ಓಕೆ ಬೇರೆ 4 ಲಕ್ಷಕ್ಕೆ ನಿಮ್ಗೆ ಹುಂಡೈ ವರ್ನಾ SX ಗಾಡಿ ಟಾಪ್ ಎಂಡ್ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಕ್ರೇಜ್ ಆಗಿದೆ ಗಾಡಿ ಕೂಡ, ವೈಟ್ ಕಲರ್. ಅದನ್ನು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಡೀಸೆಲ್ ಸರ್ ಗಾಡಿ ಇದು? ಪೆಟ್ರೋಲ್ ಗಾಡಿ ಸರ್. ಓಕೆ ಪೆಟ್ರೋಲ್ ವೇರಿಯಂಟ್. ಸೊ ನೆಕ್ಸ್ಟ್ ಸರ್? ಸ್ಕೋಡಾ ಲಾರಾ ನ್ಯೂ ಶೇಪ್ ಸರ್, 2010 ಮಾಡಲ್. ಗಾಡಿ ಸಖತ್ತಾಗಿದೆ, ಜಸ್ಟ್ ಟೇಕ್ ಅಂಡ್ ಡ್ರೈವ್. ಇಂಜಿನ್ ಅಂತೂ ಎಕ್ಸಲೆಂಟ್ ಇದೆ.
ಬರೀ ಜಾಸ್ತಿ ಏನ್ ಬೇಡ 2,75,000 ಯಾರಾದ್ ಕೊಡ್ತಾರ ಮಾರ್ಕೆಟ್ ನಲ್ಲಿ? ಯಾರು ಕೊಡಲ್ಲ, ನಾನ್ ಕೊಡ್ತೀನಿ, ಬನ್ನಿ ಅಲ್ಫಾ ಕಾರ್ಸ್ಗೆ. ಓಕೆ, 2,75,000 ಗೆ ಫೈನಲ್ ಆಗುತ್ತೆ ಗಾಡಿ. ಅದು ಆಟೋಮೆಟಿಕ್ ಮನೆಯಲ್ಲ ಸರ್? ಆಟೋಮೆಟಿಕ್. ಓಕೆ, ಆಟೋಮೆಟಿಕ್ ಗಾಡಿ ನಿಮ್ಗೆ ಸ್ಕೂಟರ್ ಲಾಡ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಸಿಗದೇ ಇಲ್ಲ, ಹುಡುಕಿದ್ರು ಇಲ್ಲ ಸರ್. ಸಿಡಿಯಾ ಯಾರು ಕೊಡ್ತಾರೆ ಸರ್? ಸಿಡಿಯಾ ಸರ್ ಕಾಲೇಜ್ ಹುಡುಗರಿಗೆ ಸಿಡಿಯಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಓಕೆ, ಸ್ಪೋರ್ಟ್ಸ್ ಗಾಡಿ ಸರ್, ಬರೀ 1,85,000 ಕೊಟ್ಟಿ ತಗೊಂಡ್ ಹೋಗಿ ಸರ್ ಆರಾಮಾಗಿ. ಓಕೆ, 1,85,000ಕ್ಕೆ ನಿಮಗೆ ಒಂದು ಸಿಡಿಯಾ ಸಿಗ್ತದೆ. ಮಿಸ್ಟುಬಿಷಿ ಒಂಥರ ಲಕ್ಸುರಿ ಸಿಡಾನ್ ವೆಹಿಕಲ್ ನೋಡಿ ಸರ್. ಏರ್ ಬ್ಯಾಗ್ಸ್, ABS ಎಲ್ಲ ಬರುತ್ತೆ. ಕಂಡೀಷನ್ ನೋಡಿ ಹೆಂಗಿದೆ, ₹1 ಖರ್ಚು ಮಾಡಂಗಿಲ್ಲ. ಈ ಟಾಪ್ ಅಂಡ್ ಫ್ಯೂಚರ್ಸ್ ಯಾರು ಕೊಡ್ತಾರೆ ಸರ್ ನಿಮ್ಗೆ? ಓಕೆ, ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಇದೆ ನಿಮ್ಗೆ, ಚಿಂದಿ ಅಂತಾನು ಹೇಳ್ಬೋದು ಗಾಡಿ. ಸೊ ನೆಕ್ಸ್ಟ್ ಯಾವುದು ಸರ್? ಸರ್ ಹೋಂಡಾ ಜಾಸ್ 2016 ಮಾಡೆಲ್ ಪೆಟ್ರೋಲ್ ಗಾಡಿ, ತುಂಬಾ ಮೈಲೇಜಿಂಗ್. ಕಂಡೀಷನ್ ನೋಡಿ ಹೆಂಗಿದೆ, ಫುಲ್ ಲಕ್ಸುರಿಟಿ ಇದೆ ನಿಮ್ಗೆ. ಪ್ರೈಸ್ ಕೂಡ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾರೆ, ಆತರ ಪ್ರೈಸಿಂಗ್. ಏನ್ ಸರ್? ಬರೀ 4,85,000, 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಹೋಗಿ. ಅಷ್ಟು ಚಾಲೆಂಜಿಂಗ್ ಆಗಿ ಪ್ರೈಸ್ 485 ಯಾರು ಕೊಡಲ್ಲ. 4,85,000ಕ್ಕೆ ನಿಮ್ಗೆ ಒಂದು ಹೋಂಡಾ ಜಾಜ್ ಸಿಗ್ತಾ ಇದೆ. ಅದು 2016 ಮಾಡೆಲ್, 16 ಮಾಡಲ್ ಗಾಡಿ, ಆಲ್ಮೋಸ್ಟ್ ಲೈಕ್ 13-14 ಮಾಡಲ್ ಪ್ರೈಸ್ ಅಲ್ಲಿ ಒಂದು 16 ಮಾಡಲ್ ಗಾಡಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಹೋಂಡಾ ಜಾಜ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಫಿಯಟ್ ಲೀನಿಯಾ ಬ್ಲಾಕ್ ಕಲರ್ ಸರ್, ಚಿಂದಿ ಪ್ರೈಸ್ ನಲ್ಲಿ ಕೊಡ್ತೀನಿ. 165 ಲೀನಿಯಾ 2009 ಮಾಡೆಲ್, 165 ಯಾರು ಕೊಡ್ತಾರೆ ನಿಮ್ಗೆ? 800 ತೊಳಕ್ ಹೋದ್ರು 1,00,000 ಬೆಲೆ ಕೇಳ್ತಾರೆ. ಹೌದು, ನಿಮ್ಗೆ ಲಕ್ಸುರಿ ಗಾಡಿ ಬರೀ 165ಗೆ ನಾನ್ ಕೊಡ್ತೀನಿ, ಬನ್ನಿ ಆಲ್ಫಾ ಕಾರ್ಸ್ಗೆ. ಓಕೆ, 2009 ಆಲ್ಟೋ ತಗೋಬೇಕಾದ್ರೆ ಮಿನಿಮಮ್ 185 ಕೊಡಬೇಕು. ಲಕ್ಸುರಿ ಏರ್ ಬ್ಯಾಗ್, ABS, ಸ್ಟ್ಯಾನ್ಲಿ ಲೆದರ್ ಸೀಟ್ಸ್, ಕಂಡೀಷನ್ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. 165ಗೆ ಯಾರು ಕೊಡಲ್ಲ. ಓಕೆ ನೋಡಿ, ಒಳ್ಳೆ ಗಾಡಿ, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಇದೆ ನಿಮ್ಗೆ. ಒಂದು ಒಳ್ಳೆ ಚಿಂದಿ ಗಾಡಿ ಅಂತ ಹೇಳ್ಬೋದು. ಫಿಯಟ್ ಲೀನಿಯಾ ಅಲಾಯ್ಸ್ ಎಲ್ಲ ಬರುತ್ತೆ ಗಾಡಿ. 185ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಓಕೆ, ನೆಕ್ಸ್ಟ್ ಸರ್ ಬನ್ನಿ ಸ್ಕೋಡಾ ಸೂಪರ್ ಸನ್ ರೂಫ್ ಗಾಡಿ. ಯಾರು ನೋಡ್ತಾ ಇದ್ದೀರಾ? ಪ್ರೈಸ್ ಕಾರ್ಡ್ ಬಿಟ್ರೆ ಓಡ್ ಬರ್ತೀರಾ ಸರ್? 3 ಲಕ್ಷಗೆ 5 ಲಕ್ಷಗೂ ಸಿಗಲ್ಲ ಮಾರ್ಕೆಟ್ ನಲ್ಲಿ. 3 ಲಕ್ಷ 2 ಲಕ್ಷ ಡಿಫ್ರೆನ್ಸ್ ಕೊಡ್ತೀನಿ. ಗಾಡಿ ಇಂಜಿನ್ ಅಂತೂ ಸಖತ್ತಾಗಿದೆ, ಸನ್ ರೂಫ್ ಎಲ್ಲ ವರ್ಕಿಂಗ್ ಇದೆ, ಏನು ನೀವು ಮಾಡ್ಸಂಗಿಲ್ಲ, ಆರಾಮಾಗಿ ತಗೊಂಡು ಓಡಿಸಿ ಸರ್. ಬರೀ 3 ಲಕ್ಷ ಯಾರು ಕೊಡಲ್ಲ. ಬೇಗ ಬಂದ್ರೆ ಬೇಗ ಸಿಗತ್ತೆ, ಟೈಮ್ ಬಿಟ್ರೆ ಗಾಡಿ ಹೋಗತ್ತೆ. ಓಕೆ ನೋಡಿ, ಚಿಂದಿಯಾಗಿದೆ ಗಾಡಿ ಕೂಡ ಅಂತ ಹೇಳ್ಬೋದು. ಸ್ಕೋಡಾ ಸೂಪರ್ ವಿತ್ ಸನ್ ರೂಫ್, ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ 2010 ಮಾಡೆಲ್ ಗಾಡಿ ನೋಡಿ, ಎಕ್ಸಲೆಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸ್ಟ್ಯಾನ್ಲಿ ಲೆದರ್ ಸೀಟ್ಸ್, ಆಟೋಮೆಟಿಕ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಓಕೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಚಿಂದಿ ಗಾಡಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್ 8 ಸೀಟರ್ ಗಾಡಿ, ಲಾರ್ಜಿ 2016 ಮಾಡೆಲ್, ಸೆಕೆಂಡ್ ಓನರ್, ಎಕ್ಸಲೆಂಟ್ ಕಂಡೀಷನ್ ಇದೆ. ಪ್ರೈಸ್ ಕೇಳ್ಬಿಟ್ರೆ ಇಮಿಡಿಯೇಟ್ ಬರ್ತೀರಾ. 485 ಜಾಸ್ತಿ ಬೇಡ, ಬರೀ 485. ಏನ್ ಸರ್ ಕಾಮಿಡಿ ಮಾಡ್ತೀರಾ ತಾನೆ ಸರ್? ನಿಜವಾಗ್ಲೂ ಲೋನ್ ಗಿನಿಲ್ಲ. 485 ಡೌನ್ ಪೇಮೆಂಟ್ ಅಲ್ಲ ಹೇಳ್ತಾರೆ, ಇವಾಗ ಪ್ರೈಸ್ ಹೇಳ್ತಾ ಇರೋದು. ಬರೀ 485, ನೀವು ಬರೀ 50,000 ಕೊಟ್ರೆ ಅದನ್ನು ಲೋನ್ ಮಾಡ್ಕೊಟ್ಬಿಡ್ತೀನಿ. ಓಕೆ, 4,85,000ಕ್ಕೆ ನಿಮ್ಗೆ ಒಂದು 16 ಮಾಡಲ್ ಗಾಡಿ, 8 ಸೀಟರ್ ಗಾಡಿ ಸಿಗ್ತಾ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ಚಿಂದಿಯಾಗಿದೆ ಗಾಡಿ ಕೂಡ. ಸೊ ರೆನಾಲ್ಟ್ ಲಾಡ್ಜ್ 80 ಗಾಡಿ 2016 ತಗೋಬೇಕಾದ್ರೆ ಮಿನಿಮಮ್ ಅಂದ್ರೆ 7 ರಿಂದ 7.5 ಲಕ್ಷ ಬೇಕು. ಬಟ್ ಆರಾಮಾಗಿ ತಗೊಂಡು ಹೋಗ್ಬೋದು. ನಿಮಗೆ ನಮ್ಮ ಪರ್ಸನಲಿ ಕೇಳಿದ್ರೆ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ರೆನಾಲ್ಟ್ ಲಾಡ್ಜ್. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಚಿಂದಿ ಪ್ರೈಸ್ ಕೊಡ್ತೀನಿ ಸರ್. ಫಿಯಟ್ ಲೀನಿಯಾ, ಇದು 2009 ಮಾಡೆಲ್, ಇದನ್ನು 175 ಕೊಟ್ಟು ತಗೊಂಡು ಹೋಗಿ ಸರ್. ಓಕೆ ನೋಡಿ, ಇದು ಕೂಡ ನಿಮ್ಗೆ 1,75,000ಗೆ ನಿಮ್ಮೊಂದು ಫಿಯಟ್ ಲೀನಿಯಾ. ಇದು ಕೂಡ ಪೆಟ್ರೋಲ್ ಅಲ್ಲ ಸರ್? ಪೆಟ್ರೋಲ್ ಗಾಡಿ ಸರ್. ಓಕೆ, ಪೆಟ್ರೋಲ್ ಗಾಡಿ, ಸಿಲ್ವರ್ ಕಲರ್, ಬಾಡಿ ಲೈನ್ ಎಲ್ಲ ಚಿಂಜಾಗಿ ಮೇಂಟೈನ್ ಮಾಡಿದ್ರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 90 to 95% ಟೈರ್ಸ್ ಇದೆ. 1,75,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಸೊ ನೆಕ್ಸ್ಟ್ ಸರ್ ಮಾರುತಿ ಸಿಯಾಜ್ ಆಟೋಮೆಟಿಕ್. ಈ ಪ್ರೈಸ್ ಕೂಡ ಕೇಳ್ಬಿಟ್ರೆ ಶಾಕ್ ಆಗಿ ಬೇಗ ಬರ್ತೀರಾ ಸರ್. ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ, ಫುಲ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮ್ಯಾಗ್ವೀಲ್, ABS, ಏರ್ ಬ್ಯಾಗ್ ಸಖತ್ತಾಗಿದೆ ಗಾಡಿ, ಏನು ಮಾತಾಡಂಗೆ ಇಲ್ಲ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. 2015 ಮಾಡೆಲ್, ಬರೀ ಸರ್ 5 ಲಕ್ಷಗೆ ಕೊಡ್ತೀನಿ ಸರ್. ಯಾರು ಕೊಡಲ್ಲ, ನಾನ್ ಕೊಡ್ತೀನಿ. ಆಲ್ಫಾ ಕಾರ್ಸ್ಗೆ ಬನ್ನಿ, ಬರೀ 5 ಲಕ್ಷಕ್ಕೆ, ಬರೀ 5 ಲಕ್ಷ. ಸಿಯಾಜ್ ಯಾರು ಕೊಡಲ್ಲ. ಕಂಡೀಷನ್ ನೋಡಿ ಹೆಂಗಿದೆ, ₹1 ಖರ್ಚು ತೋರಿಸ್ಬಿಡಿ, ನಾನ್ ರೆಡ್ಯೂಸ್ ಮಾಡ್ತೀನಿ ಪ್ರೈಸ್. ಓಕೆ ನೋಡಿ, 5 ಲಕ್ಷಕ್ಕೆ ನಿಮ್ಗೆ ಒಂದು 2015 ಮಾಡಲ್ ಗಾಡಿ ಸಿಯಾಜ್ ಸಿಗ್ತಿದೆ. ಒಳ್ಳೆ ಲಕ್ಸುರಿಯಸ್ ಸಿಡಾನ್ ವೆಹಿಕಲ್ ಕೂಡ ಅಂತ ಹೇಳೋದು. ಟಾಪ್ ಎಂಡ್ ಗಾಡಿ, ZXi ಗಾಡಿ. ಸೊ ನೆಕ್ಸ್ಟ್ ಸರ್ ನೆಕ್ಸ್ಟ್ ಗಾಡಿ ನಮ್ದು ಡಾಟ್ಸನ್ ಗೋ ಗಾಡಿ. ಕಂಡೀಷನ್ ನೋಡಿ 2017 ಮಾಡೆಲ್, ಬರೀ 27,000 ಓಡಿರೋದು. ಓಕೆ ಸರ್, ರೈಟ್ ಕೇಳ್ಬಿಟ್ರೆ ಇಮಿಡಿಯೇಟ್ ಬರ್ತೀರಾ. 2,25,000ಗೆ ಈ ಗಾಡಿ ಕೊಡ್ತೀನಿ. 2,25,000 ಡೌನ್ ಪೇಮೆಂಟ್, ಫುಲ್ ಕ್ಯಾಶ್ 225.
30,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಹಾಕೊಡ್ತೀನಿ ಸರ್. ಓಕೆ ನೋಡಿ ನಿಮ್ಗೆ ಜಸ್ಟ್ 2,25,000ಕ್ಕೆ ನಿಮ್ಗೆ 2017 ಮಾಡಲ್ ಅದು ಬರೀ 27,000 ಓಡಿರೋದು. ಓಕೆ ವಿತ್ ರೆಕಾರ್ಡೆಡ್ ಬಾಡಿ ಲೈನ್ ಎಲ್ಲ ಸಕ್ಕದಾಗಿದೆ. ಲೈಕ್ ಲೇಟೆಸ್ಟ್ ಮಾಡಲ್ ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಬೇಕಾದವ್ರಿಗೆ ಒಂದು ಡಟ್ಸನ್ ಗೋ ಇದೆ. ಸೊ ಹಾಗೆ ಒಂದು ಇಯಾನ್ ಇದೆ ಸರ್, ಹೋಂಡಾ ಇಯಾನ್ 2013 ಮಾಡಲ್ ಸರ್. ಯಾರು ಕೊಡಲ್ಲ, ಬರೀ 2.5 ಲಕ್ಷ ಕೊಡ್ತೀನಿ ನಾನು ವಿತ್ LPG RTO ಅಪ್ರೂವ್ಡ್ LPG. ಬರೀ 2.5 ಲಕ್ಷಕ್ಕೆ ನಾನು ಕೊಡ್ತೀನಿ. ಅಲ್ಫಾ ಕಾರ್ಸ್ಗೆ ಬೇಗ ಬನ್ನಿ. ಓಕೆ ನೋಡಿ ಚಿಂದಾಗಿದೆ ಗಾಡಿ ಕೂಡ, ಇಯಾನು ಪೆಟ್ರೋಲ್ ವೇರಿಯಂಟ್ ವಿತ್ LPG ಕೂಡ ಇದೆ ನಿಮ್ಗೆ ಗಾಡಿಲಿ. ಸೊ ನೆಕ್ಸ್ಟ್ ಯಾವ್ದು ಕೊಡ್ತೀರಾ ಸರ್? ಸರ್ ಹೋಂಡಾ ಜಾಜ್ ನೋಡಿ 2009-10 ಮಾಡೆಲ್. ಓಕೆ ಸರ್ ಗಾಡಿ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬರೀ 2,50,000ಗೆ ಕೊಡ್ತೀನಿ. ಓಕೆ ಬರೀ 2,50,000ಗೆ ನಿಮ್ಗೆ ಹೋಂಡಾ ಜಾಜ್ 2010 ಮಾಡಲ್ ಗಾಡಿ. ಸೊ ಇಂಟೀರಿಯರ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ ಗಾಡಿಲಿ. ಜಸ್ಟ್ 2,50,000. ಬೇಡ ನಿಮ್ ಚಾನೆಲ್ ಬನ್ನಿ ಸರ್, 225 ಇನ್ನೂ ಬಿಟ್ಟು ಕೊಡ್ತೀನಿ. ಬರೀ 2,25,000 ಕೊಟ್ಟು ತಗೊಂಡು ಹೋಗಿ ಸರ್. ಓಕೆ ನೋಡಿ 2,25,000ಕ್ಕೆ ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೊಂದು ಈ ಹೋಂಡಾ ಜಾಜ್. ಸೊ ಹಾಗೆ ನೆಕ್ಸ್ಟ್ ಲಕ್ಸುರಿ ಗಾಡಿ ಒಂದು ಮರ್ಸಿಡೀಸ್ ಬೆಂಜ್ ಇದೆ ಸರ್. ಸರ್ ಮರ್ಸಿಡೀಸ್ ಬೆಂಜ್ 2013 ಮಾಡಲ್ ಸಿಂಗಲ್ ಓನರ್ ಅಡ್ವೊಕೇಟ್ ಓಡಿಸಿರೋದು ಸರ್. ಹೋಂಡಾ ಸಿಟಿ ಪ್ರೈಸ್ ನಲ್ಲಿ ಕೊಡ್ತೀನಿ, ಯಾರು ಕೊಡಲ್ಲ, ನಾನ್ ಕೊಡ್ತೀನಿ. ಅಲ್ಫಾ ಕಾರ್ಸ್ ಗೆ ಬನ್ನಿ ಸರ್, ಗಾಡಿ ಕಂಡೀಷನ್ ನೋಡಿ, ₹1 ಖರ್ಚು ತೋರಿಸ್ಬಿಡಿ, ವಿತ್ ಹಿಸ್ಟ್ರಿ ಕೊಡ್ತೀನಿ ನಿಮ್ಗೆ ಸರ್. ಪ್ರೈಸ್ ಕೇಳ್ಬಿಟ್ರೆ ಶಾಕ್. ಹೋಂಡಾ ಸಿಟಿ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಏನೊಂದು 8 ಲಕ್ಷ 10 ಲಕ್ಷ 12 ಲಕ್ಷ 8.5 ಲಕ್ಷ ಕೊಡಿ ಸರ್, ತಗೊಂಡು ಹೋಗಿ ಸರ್. 8.5 ಲಕ್ಷಕ್ಕೆ ಮರ್ಸಿಡೀಸ್ ಬೆಂಜ್ ವಿತ್ ಸನ್ರೂಫ್ ಗಾಡಿ ಸಖತ್ತಾಗಿದೆ. ಬಿ ಕ್ಲಾಸ್ ಪೆಟ್ರೋಲ್ ಗಾಡಿ ಆಟೋಮೆಟಿಕ್. ಬರೀ 8.5 ಲಕ್ಷ ಕೊಟ್ಟಿ ಫುಲ್ ಕ್ಯಾಶ್ ಹೇಳ್ತಾ ಇರೋದು. ಲೋನ್ ಗೇನಿಲ್ಲ. ಲೋನ್ ಬೇಕಾ? 1 ಲಕ್ಷ ಕಟ್ಟಿ ಮಿಕ್ಕಿದ ಲೋನ್ ಹಾಕೊಡ್ತೀನಿ. ಅವಾಗ್ಲಿಂದ ನೋಡ್ತಾ ಇರೋದು ಎಲ್ಲ ಡೌನ್ ಪೇಮೆಂಟ್ ಪ್ರೈಸ್ ಹೇಳ್ದಂಗೆ ಶಾಕಿಂಗ್ ಪ್ರೈಸ್ ಎಲ್ಲ ಕೊಡೋದು ನಾನು ಫುಲ್ ಶಾಕಿಂಗ್. ಹೊಸ ಶೋರೂಮ್ ವಿತ್ 0 ಮಾರ್ಜಿನ್ ನಲ್ಲಿ ಕೊಡ್ತಾ ಇರೋದು ಎಲ್ಲ ಆಲ್ಮೋಸ್ಟ್ ಸ್ಟಾಕ್ ಕ್ಲಿಯರೆನ್ಸ್. ಓಕೆ ನೆಕ್ಸ್ಟ್ ಸರ್ ಸರ್ ಡ್ರೈವರ್ ನೋಡ್ಬೋದು 2019 ಮಾಡಲ್. ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಹೇಳ್ಬೋದು. ಗಾಡಿಲಿ ಕಂಡೀಷನ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ, ಏರ್ ಬ್ಯಾಗ್ಸ್ ಎಲ್ಲ ಇದೆ, ABS ಎಲ್ಲ ಬರುತ್ತೆ ಸರ್. ಬರೀ 5.5 ಲಕ್ಷ ಕೊಡ್ತೀನಿ. ಎಷ್ಟು ಸರ್? 5,50,000. ಬೇಡ ಬಿಡಿ ಸರ್, 525 ಕೊಡಿ ಹೋಗಿ ಸರ್. ಓಕೆ ನೋಡಿ 5,25,000ಕ್ಕೆ ಡೀಲರ್ ತಗೊಳ್ಳೋದು ಪ್ರೈಸ್ ಇದು. ಡೀಲರ್ ತಗೊಂತಾನೆ, ನಾನ್ ಕೊಡ್ತೀನಿ ನಮ್ ಕಸ್ಟಮರ್ಗೆ. ಬೇಗ ಬಂದ್ರೆ ಬೇಗ ಸಿಗುತ್ತೆ. 5,25,000ಕ್ಕೆ ಒಂದು 19 ಮಾಡಲ್ ಒಂದು ಟ್ರೈಬರ್ ಸಿಗುತ್ತೆ. ಸೊ ಹಾಗೆ ಇನ್ನೊಂದು 8 ಸೀಟರ್ ಗಾಡಿ ಹುಡುಕ್ತಾ ಇರೋರಿಗೆ ಇನ್ನೊಂದು ಕೂಡ 8 ಸೀಟರ್ ಗಾಡಿ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್ ಎಂಜಾಯ್ 2013 ಮಾಡಲ್ ಡೀಸೆಲ್ ಗಾಡಿ, ಚಾನೆಲ್ ಲೆದರ್ ಸೀಟ್ ಎಲ್ಲ ಇದೆ. ಗಾಡಿ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಗಾಡಿ ಪ್ರೈಸ್ ಕೇಳ್ಬಿಟ್ರೆ ಶಾಕಿಂಗ್ ಸರ್. ಬರೀ 2,85,000 ಕೊಟ್ಟು ತಗೊಂಡು ಹೋಗಿ ಸರ್. ಎಷ್ಟು ಸರ್? 285. ಡೌನ್ ಪೇಮೆಂಟ್ ಎಲ್ಲ ಇಲ್ಲ 285 ಕೊಡಿ. ಡೌನ್ ಪೇಮೆಂಟ್ ಕೊಡ್ಬೇಕಾ? 50,000 ಕೊಡಿ, ಮಿಕ್ಕಿದ ಲೋನ್ ಹಾಕೊಡ್ತೀನಿ. 2,85,000ಕ್ಕೆ ನಿಮ್ಗೊಂದು ಸವಾಲ ಎಂಜಾಯ್ 2013 ಮಾಡಲ್ ಗಾಡಿ 285ಕ್ಕೆ ಮಾರ್ಕೆಟ್ ಅಲ್ಲೇ ಯಾರು ಕೊಡಕ್ಕಾಗಲ್ಲ. ಬೆಸ್ಟ್ ಪ್ರೈಸ್ ಅಲ್ಲಿ ಒಂದೊಳ್ಳೆ 8 ಸೀಟರ್ ಗಾಡಿ ತಗೊಳಬಹುದು. ಅದು ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿನ ಸರ್? ಸರ್ ಡೀಸೆಲ್ ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳಬಹುದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಸರ್ ಹೋಂಡಾ ಅಮೇಜ್ 2018 ಮಾಡಲ್ ಸರ್. 18 ಮಾಡಲ್ ಶಾಕ್ ಆಗಿಬಿಡ್ತಾರ ಪ್ರೈಸ್ ಕೇಳ್ಬಿಟ್ರೆ. ಹೇಳಿ ಸರ್. ಸರ್ ಬರೀ 4,50,000 ಯಾರು ಕೊಡ್ತಾರೆ? ಡೀಲರ್ ತಗೊಂತಾರೆ ಈ ಪ್ರೈಸ್ಗೆ. 4,50,000 450ಗೆ ವಿತ್ ಮ್ಯಾಗ್ವಿಲ್ ಎಲ್ಲ ಇದೆ, ನ್ಯೂ ಶೇಪ್. ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ, ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಡೀಸೆಲ್ ಗಾಡಿ ಅದನ್ನು ನಿಮ್ಗೆ ಒಳ್ಳೆ 4 ಲಕ್ಷ. ಅಯ್ಯೋ ಬೇಡ ಬಿಡಿ ಸರ್, ಇನ್ನು 425. ಬೇಗ ಬನ್ನಿ, ಬೇಗ ಬಂದ್ರೆ ಗಾಡಿ ಸಿಗತ್ತೆ, ಇಲ್ಲ ಗಾಡಿ ಹೋಗತ್ತೆ. 425 ನಿಮ್ ಚಾನಲ್ ಮುಖಾಂತರ ಬಂದ್ರೆ. ಓಕೆ ಸರ್ ನೆಕ್ಸ್ಟ್ ಸರ್ ಆಲ್ಟೋ ಲೋ ಬಜೆಟ್ ಆಲ್ಟೋ ಬರೀ 2,25,000 ಕೊಡಿ. 13 ಮಾಡಲ್ ಫುಲ್ ಲೋನ್ ಮಾಡ್ಕೊಡ್ತೀನಿ. ಟೆನ್ಷನ್ ತಗೊಂಡ್ಬೇಡಿ. 20,000 ತಗೊಂಡ್ ಬನ್ನಿ, ಲೋನ್ ಮಾಡ್ಕೊಡ್ತೀನಿ ಸರ್. 2,25,000 ಅಂದಿದ್ದಾರೆ. 2,25,000 ಫುಲ್ ಪೇಮೆಂಟ್ ಹೇಳ್ತಾ ಇರೋದು. 2011 ಮಾಡಲ್ ಆಲ್ಟೋನೇ ಮಿನಿಮಮ್ ಅಂದ್ರೆ 2.5 ಲಕ್ಷ ಹೇಳ್ತಾರೆ ಸರ್. ಕೊಡ್ತೀನಿ. ಆಲ್ಫಾ ಕಾರ್ ನಲ್ಲಿ 13 ಮಾಡಲ್ ನಾನ್ ಕೊಡ್ತಾ ಇರೋದು. ಗಾಡಿ ಕಂಡೀಷನ್ ನೋಡಿ ಏನಿಲ್ಲ, ₹1 ಖರ್ಚು ತೋರಿಸ್ಬಿಡಿ, ಆಮೇಲೆ ಹೇಳಿ. ಓಕೆ ನೋಡಿ ಜಸ್ಟ್ 2,25,000ಕ್ಕೆ ನಿಮ್ಗೊಂದು ಆಲ್ಟೋ 800 ಸಿಗ್ತಾ ಇದೆ. ಆಲ್ಟೋ ಅಲ್ಲ, ಆಲ್ಟೋ 800 ಸಿಗ್ತಾ ಇದೆ 2.5 ಲಕ್ಷಕ್ಕೆ. ಸೊ ನೆಕ್ಸ್ಟ್ ಯಾವ್ದು ಸಿಗುತ್ತೆ ಸರ್? ಹೋಂಡಾ ಸಿಟಿ 2011 ಮಾಡಲ್. ಗಾಡಿ ಕಂಡೀಷನ್ ನೋಡಿ ನೀವು ಹೆಂಗಿದೆ. ವಿ ವರ್ಷನ್ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ₹1 ಖರ್ಚಿಲ್ಲ, ಜಸ್ಟ್ ಟೇಕ್ ಅಂಡ್ ಡ್ರೈವ್. ಸ್ಟ್ಯಾನ್ಲಿ ಲೆದರ್ ಸೀಟ್ಸ್ ಇದೆ. ಇಂಟೀರಿಯರ್ ನೋಡಿ ಹೆಂಗ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ರೇಜಿ ಆಗಿದೆ ಗಾಡಿ, ಬಾಡಿ ಲೈನ್ ಎಲ್ಲ ಸಕ್ಕದಾಗಿದೆ ಸರ್. ಬರೀ ಪ್ರೈಸ್ ಕೇಳ್ಬಿಟ್ರೆ ಇಮಿಡಿಯೇಟ್ ಬರ್ತೀರಾ, ಏನು ಜಾಸ್ತಿ ಬೇಡ. ಬರೀ 3,35,000 ಕೊಟ್ಟು ತಗೊಂಡ್ಬಿ. ಬೇಡ ಬಿಡಿ ಸರ್, 310 ಕೊಡಿ ಸರ್, ಹೋಗಿ ಸರ್. ಓಕೆ ಆಗಲ್ಲ, 3 ಲಕ್ಷ ಕೊಡಿ, ಹೋಗಿ ಸರ್. ಓಕೆ 3 ಲಕ್ಷ, ಬರೀ 3 ಲಕ್ಷ.
11 ಮಾಡಲ್ ಲೋನ್ ಬೇಕಾ ನಾನ್ ಮಾಡ್ಕೊಡ್ತೀನಿ, ಬೇಗ ಬನ್ನಿ ಸರ್. 9 ಮಾಡಲ್ ಕೊಡಲ್ಲ ಸರ್, ನಾನ್ 11 ಮಾಡಲ್ ಕೊಡ್ತೀನಿ. 3 ಲಕ್ಷ ಬೇಗ ಬಂದ್ರೆ ಸಿಗುತ್ತೆ. ಓಕೆ, ಬೇರೆ 3 ಲಕ್ಷಕ್ಕೆ 11 ಮಾಡಲ್ ಗಾಡಿ ಒಂದು ಹೋಂಡಾ ಸಿಟಿ ಸಿಗ್ತಾ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು ಗಾಡಿ. ಸೊ ಹಾಗೆ ಇನ್ನೊಂದು ಹೋಂಡಾ ಸಿಟಿ ಎಸ್ ಇದೆ. ಸೊ ಡೀಟೇಲ್ಸ್ ಸರ್. ಸರ್ 2009 ಮಾಡಲ್ ಬರೀ 2,75,000 ಕೊಟ್ಟು ತಗೊಂಡ್ ಹೋಗಿ ಸರ್. ಸರ್ ನಿಮ್ ಮಾರ್ಕೆಟ್ ಅಲ್ಲಿ ಹಿಂಗ್ ಕಮ್ಮಿ ಕೊಟ್ಬಿಟ್ರೆ ಹೆಂಗೆ ಸರ್? ಏನ್ ಮಾಡೋದು, ನಮ್ ಕಸ್ಟಮರ್ ನಾವು ನೋಡ್ಬೇಕಲ್ವಾ. ನಮ್ ಕಸ್ಟಮರ್ ಹ್ಯಾಪಿ ಇದ್ರೆ ನಾವು ಹ್ಯಾಪಿ. ಅದಕ್ಕೆ ಈ ಚಿಂದಿ ಪ್ರೈಸ್ ಕೊಡ್ತಾ ಇರೋದು. ಬೇಗ ಬನ್ನಿ, ಬೇಗ ತಗೊಂಡು ಹೋಗಿ. ಓಕೆ ನೋಡಿ, ಜಸ್ಟ್ 2,75,000ಗೆ ನಿಮ್ಗೆ ಒಂದು ಹೋಂಡಾ ಸಿಟಿ 2009 ಮಾಡಲ್ ಗಾಡಿ. ಬಾಡಿನೆಲ್ಲ ಚೆನ್ನಾಗಿದೆ ವಿತ್ ಪೆಟ್ರೋಲ್ ವೇರಿಯಂಟ್ ಹೋಂಡಾ ಸಿಟಿ ಎಸ್ ವೇರಿಯಂಟ್. ಸೊ ನೆಕ್ಸ್ಟ್ ಸರ್ ಇಲ್ಲಿ ಬನ್ನಿ ನೋಡಿ ಹೆಂಗಿದೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. 2015 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿ, ಎಸ್ ವೇರಿಯಂಟ್. ಇದಕ್ಕೂ ಕೂಡ ನಿಮ್ಗೆ ಟಾಪ್ ಅಂಡ್ ಫೆಸಿಲಿಟಿ ಬರುತ್ತೆ, ಡೀಸೆಲ್ ಗಾಡಿ. ಓಕೆ ಸರ್ ಬರೀ 6 ಲಕ್ಷ ಕೊಡಿ ತಗೊಂಡು ಹೋಗಿ ಸರ್. ಬರೀ 6 ಲಕ್ಷಕ್ಕೆ? ಬರೀ 6 ಲಕ್ಷ. ಮಾರ್ಕೆಟ್ ವ್ಯಾಲ್ಯೂ 7-7.5 ಲಕ್ಷ ಹೇಳ್ತಾರೆ. ಬೇಡ ನಮ್ಗೆ, ನಮ್ ಕಸ್ಟಮರ್ ಹ್ಯಾಪಿ ಇದ್ರೆ ನಾವ್ ಹ್ಯಾಪಿ. ಬರೀ 6 ಲಕ್ಷ ಕೊಟ್ಟು ತಗೊಂಡು ಹೋಗಿ ಸರ್. ಓಕೆ, ಬೇರೆ 6 ಲಕ್ಷಕ್ಕೆ ನಿಮ್ಗೆ ಹುಂಡೈ ವರ್ನ, ಅದು ನಿಮ್ಗೆ ಡೀಸೆಲ್ CRDI ಇಂಜಿನ್, ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು. ಸೊ ನೆಕ್ಸ್ಟ್ ಸರ್ ಕೊರೋಲಾ ಅಲ್ಟೀಸ್ 2013 ಮಾಡಲ್, ಕಂಪ್ಲೀಟ್ ಶೋರೂಮ್ ಮೇಂಟೈನ್ ಗಾಡಿ. ಕಂಡೀಷನ್ ನೀವು ನೋಡ್ಬೋದು. ಶಾಕಿಂಗ್ ಪ್ರೈಸಿಂಗ್ ಹೇಳ್ತೀನಿ, ಮಾರ್ಕೆಟ್ ವ್ಯಾಲ್ಯೂ 5.5 ಲಕ್ಷ ಇದೆ. 5.5 ಲಕ್ಷ 6 ಲಕ್ಷ ಆ ತರದ ನಮ್ಗೆ ಬೇಡ. 4,65,000 ನಾನ್ ಕೊಡ್ತೀನಿ. 4,65,000. 13 ಮಾಡಲ್ 10 ಮಾಡಲ್ 9 ಮಾಡಲ್ ಆ ಪ್ರೈಸ್ ಹೇಳ್ತಾರೆ. ನಾನು 13 ಮಾಡಲ್ ಕೊಡ್ತೀನಿ. ಬೇಗ ಬಂದ್ರೆ ಬೇಗ ಸಿಗುತ್ತೆ. ಓಕೆ, 4,65,000ಗೆ ನಿಮ್ಗೊಂದು ಟೊಯೋಟಾ ಕೊರೋಲಾ ಆಲ್ಟೀಸ್ ಪೆಟ್ರೋಲ್ 1.8 ಲೀಟರ್ ರಾಕೆಟ್ ಗಾಡಿ ಅಂತಾನೆ ಹೇಳ್ಬೋದು. VVTi ಇಂಜಿನ್ ಬೇರೆ ಗಾಡಿಗೆ. ಸೊ ನೆಕ್ಸ್ಟ್ ಸರ್ ಬನ್ನಿ ನಮ್ ದಟ್ಸನ್ ಗೋ. ಚಿಕ್ಕ ಗಾಡಿ 6 ಸೀಟರ್ ಗಾಡಿ ಸರ್. ಚಿಕ್ಕ ಗಾಡಿ 6 ಸೀಟರ್ 2014 ಮಾಡಲ್. ಏನ್ ಜಾಸ್ತಿ ಪ್ರೈಸ್ ಇಲ್ಲ, ಮತ್ತೆ ಬರೀ 2,25,000. ಬೇಗ ತಗೊಂಡು ಹೋಗಿ. ಏನ್ ಸರ್ ಇಷ್ಟೊಂದು ಕಮ್ಮಿಗೆ 6 ಸೀಟರ್ ಗಾಡಿ ರಾಕಿಂಗ್ ಪ್ರೈಸ್ 6 ಸೀಟರ್ ಸರ್. ಯಾರು ಕೊಡ್ತಾರೆ? ಓಕೆ, 6 ಸೀಟರ್ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ, ಕಮ್ಮಿ ಓಡಿರೋದು ಗಾಡಿ. ಓಕೆ ನೋಡಿ, ಡಟ್ಸನ್ ಗೋ 2014 ಮಾಡಲ್ ಸಿಂಗಲ್ ಓನರ್, ಫುಲ್ಲಿ ಮೇಂಟೈನ್. 2,25,000ಗೆ ಸಿಗುತ್ತೆ ಗಾಡಿ. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಟ್ರೈಬರ್ ಇದೆ ಸರ್. ಟ್ರೈಬರ್ ಬೇಗ ಬನ್ನಿ. 7 ಸೀಟರ್ ಗಾಡಿ, ಫುಲ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 47 ಸಾವಿರ ಓಡಿದೆ. ಓಕೆ, ಗಾಡಿ ನೀವು ನೋಡ್ಬೋದು ಕಂಡೀಷನ್. ಗಾಡಿ ಬರೀ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಒಳ್ಳೆ ಫ್ಯಾಬ್ರಿಕ್ ಸಿಸ್ಟ್ ಎಲ್ಲ ಇದೆ ನಿಮಗೆ. AC ಪವರ್ ಸ್ಟೇರಿಂಗ್ ಎಲ್ಲ ಇದೆ ನಿಮಗೆ ಗಾಡಿಯಲ್ಲಿ. ಪವರ್ ವಿಂಡೋಸ್ ಕೂಡ ಇದೆ ಗಾಡಿಲಿ. ಸೊ ಟ್ರೈಬರ್ ಹುಡ್ಕೋರಿ, ಒಳ್ಳೆ 7 ಸೀಟರ್ ಗಾಡಿ ಬೇರೆ. ಓನ್ಲಿ 5,50,000. ಜಾಸ್ತಿ ಬೇಡ, 550 ತಗೊಂಡು ಹೋಗಿ ಸರ್. ಯಾವ್ದೇ ಟ್ರೈಬರ್ ತಗೊಂಡ್ರೆ 5,50,000. ಬೇಡ ಬಿಡಿ ಸರ್, 525 ಕೊಟ್ಟು ತಗೊಂಡು ಹೋಗಿ ಸರ್. ಓಕೆ, ಈ ಗಾಡಿ ನಿಮ್ಗೆ 5,25,000ಕ್ಕೆ ಸಿಗುತ್ತೆ, ಈ ಟ್ರೈಬರ್ ಮಾತ್ರ. ಓಕೆ, ಸೊ ನೆಕ್ಸ್ಟ್ ಸರ್ Hyundai i10 2012 ಮಾಡಲ್, ಫುಲ್ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್. ಗಾಡಿ ಕಂಡೀಷನ್ ನೋಡಬಹುದು. ಸೆಕೆಂಡ್ ಓನರ್ ಗಾಡಿ, ಫುಲ್ಲಿ ಮೇಂಟೈನ್ ಗಾಡಿ. ಬರೀ 3 ಲಕ್ಷ ಕೊಟ್ಟು ತಗೊಂಡು ಹೋಗಿ ಸರ್ ಆರಾಮಾಗಿ. ಓಕೆ, ಜಸ್ಟ್ 3 ಲಕ್ಷಕ್ಕೆ ನಿಮ್ಗೊಂದು i10 ಸಿಗ್ತಾ ಇದೆ, ಪೆಟ್ರೋಲ್ ವೇರಿಯಂಟ್. ಸೊ ನೆಕ್ಸ್ಟ್ ಸರ್ ಹಾಗೆ ಸರ್ i20 ಕೇಳ್ತಾರೆ. ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಸರ್. i20 2009 ಮಾಡಲ್. ಪ್ರೈಸ್ ಕೇಳ್ಬಿಟ್ರೆ ಶಾಕ್ ಆಗ್ತೀರಾ. ಎಷ್ಟು ಸರ್? ಬರೀ 2,65,000 ಕೊಟ್ಟು ತಗೊಂಡು ಹೋಗಿ ಸರ್. ಓಕೆ, 2,65,000ಕ್ಕೆ ನಿಮಗೆ ಒಂದು i20 ಸಿಗ್ತಾ ಇದೆ. ಅದು ನಿಮಗೆ ಪೆಟ್ರೋಲ್ ಅಂಡ್ ಆಸ್ತಾ ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮಗೆ ಗಾಡಿಲಿ. ಓಕೆ, ಸೂಪರ್ ಪ್ರೈಸ್ ಸರ್ ಇದು. ಸರ್ ಡೀಸೆಲ್ ಗಾಡಿ ಪುಂಟು ಯಾರು ಕೊಡಲ್ಲ ಮಾರ್ಕೆಟ್ ನಲ್ಲಿ. ಆ ತರ ಪ್ರೈಸ್ ಕೊಡ್ತೀನಿ. ಎಷ್ಟಿರ್ಬೋದು ನಿಮ್ ಪ್ರಕಾರ? 11 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಎಷ್ಟಕ್ಕೆ ಬೇಕು ನಿಮ್ಗೆ? 3.5. ಅಯ್ಯ ಸರ್ 1,95,000 ಕೊಟ್ಟು ತಗೊಂಡು ಹೋಗಿ ಸರ್. 1,95,000ಗೆ ನಿಮ್ಗೊಂದು ಫಿಯಟ್ ಪುಂಟೋ ಡೀಸೆಲ್ ವೇರಿಯಂಟ್. ಸೊ ಬಾಡಿ ಲೈನ್ ಎಲ್ಲ ಕ್ರೇಜ್ ಆಗಿದೆ. ಅಲಾಯ್ಸು ಟಾಪ್ ಎಂಡ್ ವೇರಿಯಂಟ್ ಅಂತ ಹೇಳ್ಬೋದು. 1,95,000ಕ್ಕೆ ಗಾಡಿ ಸಿಗುತ್ತೆ. ಸೊ ನೆಕ್ಸ್ಟ್ ಸರ್ ಬೀಟ್ ಸರ್ ಪ್ರೈಸಿಂಗ್ ಕೇಳ್ಬಿಟ್ರೆ ಇಮಿಡಿಯೇಟ್ ಹೋಗುತ್ತೆ ಗಾಡಿ. 2012 ಮಾಡಲ್ ಡೀಸೆಲ್ ಗಾಡಿ. ಎಷ್ಟಿಗೆ ಬೇಕು ನಿಮ್ಗೆ? 2.25 2.35. ಅಯ್ಯೋ ಸರ್ ಬನ್ನಿ ಬೇಗ 175 ಕೊಟ್ಟು ಬೇಗ ತಗೊಂಡು ಹೋಗಿ ಸರ್. ಓಕೆ, 1,75,000ಕ್ಕೆ ನಿಮ್ಗೆ ಒಂದು ಸವೆಲ್ಲ ಬೀಟು ಡೀಸೆಲ್ ವೇರಿಯಂಟ್ 2012 ಗಾಡಿ. ಸೊ ಮಲ್ಟಿಮೇಟ್ ಗಾಡಿ ಕೂಡ ಇದೆ ನಿಮಗೆ ಬಾಡಿ ಲೈನ್ ಎಲ್ಲ ನೋಡಿದ್ರೆ. ಓಕೆ, ಸೊ ಹಾಗೆ ಸರ್ ಚಿಂದಿ ಗಾಡಿ, ಒಳ್ಳೆ ಗಾಡಿ ಅಂದ್ರೆ ಇಕೋಸ್ಪೋರ್ಟ್ ಕಾಂಪ್ಯಾಕ್ಟ್ SUV. ಸೊ ಈ ಡೀಟೇಲ್ಸ್ ಏನ್ ಸರ್? 2013 ಮಾಡಲ್ ಡೀಸೆಲ್ ಗಾಡಿ ಸಕ್ಕತ್ತಾಗಿ ಇಲ್ಲ ಸಾರಿ 2014 ಮಾಡಲ್ ಡೀಸೆಲ್ ಗಾಡಿ
ಸಕ್ಕದಾಗಿದೆ ಇಂಜಿನ್ ಅಂತೂ ಮಾತಾಡಂಗೆ ಇಲ್ಲ, ಅಷ್ಟು ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಂಜಿನ್. ಸರ್ ಪ್ರೈಸ್ ಕೇಳ್ಬಿಟ್ರೆ ಇಮಿಡಿಯೇಟ್ ಬರ್ತಾರೆ, ಇಮಿಡಿಯೇಟ್ ತಗೊಂತಾರೆ. ಬರೀ 4,25,000. ಬೇಗ ಬನ್ನಿ, ಬೇಗ ತಗೊಂಡ್ ಹೋಗಿ. 4,25,000ಕ್ಕೆ ನಿಮ್ಗೊಂದು ಫೋರ್ಡ್ ಇಕೋ ಸ್ಪೋರ್ಟ್ ಬೇಡ ಬಿಡಿ, 4 ಲಕ್ಷ ಕೊಡಿ ಸರ್, ಹೋಗಿ ಸರ್. ರೌಂಡ್ ಫಿಗರ್ 4 ಲಕ್ಷ ಕುಂಡಿಸ್ಬಿಟ್ರಿ. ಬೇಗ ಬೇಗ ಇಮಿಡಿಯೇಟ್ ಸ್ಟಾಕ್ ಕ್ಲಿಯರೆನ್ಸ್ ಇಮಿಡಿಯೇಟ್. ಓಕೆ ಸರ್. ಸರ್ ನೆಕ್ಸ್ಟ್ ಗಾಡಿ ವ್ಯಾಗನರ್ 2010 ಮಾಡಲ್ ನ್ಯೂ ಶೇಪ್ ಸರ್. ಸರ್ ಪ್ರೈಸಿಂಗ್ ಡೀಲರ್ ತಗೊಂಡು ಹೋಗ್ತಾನೆ ಸರ್, ಕಣ್ಣು ಮುಚ್ಚಿ ತಗೊಂಡು ಹೋಗ್ಬೋದು. ಈ ಪ್ರೈಸಿಂಗ್ ಬರೀ 1,90,000ಗೆ ನ್ಯೂ ಶೇಪ್ ವ್ಯಾಗನರ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾರ್ಕೆಟ್ ನಲ್ಲಿ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ 1,90,000 ಕೊಟ್ಟು ಈ ವ್ಯಾಗನರ್ ತಗೊಂಡು ಹೋಗ್ಬೋದು ಸರ್. 1,90,000 ಕೊಟ್ಟು ನಿಮ್ಗೆ ಆರಾಮಾಗಿ ವ್ಯಾಗನರ್ ತಗೊಂಡೋಗ್ಬೋದು. ಬೆಲ್ಲೆಕ್ಸೆ ವೇರಿಯಂಟ್ ಚಿಂದಿಯಾಗಿದೆ ಗಾಡಿ ಕೂಡ. ಸೊ ಸರ್ ಒಳ್ಳೆ 8 ಸೀಟರ್ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡಿ ಸರ್. ಸರ್ ನೀವು ಈ ಗಾಡಿ ನೋಡಿ ಸರ್, W6 ಗಾಡಿ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಬರೀ ಓಡಿರೋದು ಎಷ್ಟು ಶಾಕ್ ಆಗ್ತೀರಾ, 61,000 ಓಡಿದೆ ಅಷ್ಟೇ. ಗಾಡಿ 61,000 ಓಡಿದೆ. ಗಾಡಿ ಕಂಡೀಷನ್ ನೋಡಿ ಹೆಂಗಿದೆ, ಜಸ್ಟ್ ಸರ್ ಎಕ್ಸಲೆಂಟ್ ಕಂಡೀಷನ್. ಪ್ರೈಸಿಂಗ್ ಶಾಕಿಂಗ್ ಪ್ರೈಸ್. ಎಷ್ಟು ಸರ್ ಶಾಕಿಂಗ್ ಪ್ರೈಸ್? 6,85,000 ಕೊಡ್ತೀನಿ, ಹೋಗಿ ಸರ್. 6,85,000ಕ್ಕೆ 2016 ಮಾಡಲ್ ಗಾಡಿ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಸ್ಕ್ರಾಚ್ ತರ್ಬಿಡಿ, ಎಲ್ಲ ಕಂಪನಿ ಪೇಂಟ್ ಇರೋದು. ಓಕೆ 6,85,000ಕ್ಕೆ ನಿಮ್ಗೆ XUV 500 W6 2016 ಮಾಡಲ್ ಗಾಡಿ, ನ್ಯೂ ಶೇಪ್ ಗಾಡಿ, ಚಿಂದಿ ಆಗಿದೆ ಗಾಡಿ ಕೂಡ ಅಂತ ಹೇಳ್ಬೋದು ಬಾಡಿ ಲೈನ್. ಸೊ ಹಾಗೆ ನೆಕ್ಸ್ಟ್ ಒಂದು ಫಿಗೋ ಆಸ್ಪೈರ್ ಇದೆ ಸರ್. ಸರ್ ಫಿಗೋ ಆಸ್ಪೈರ್ 2016 ಮಾಡಲ್ ಸಿಂಗಲ್ ಓನರ್ ಸರ್. ಗಾಡಿ ಫುಲ್ ನೀಟಾಗಿ ಮೇಂಟೈನ್ ಮಾಡಿದೆ ಸರ್. ಬರೀ ಪ್ರೈಸ್ ಎಷ್ಟಿಗೆ ಬೇಕು ನಿಮ್ಗೆ? ಏನೊಂದು 5 ಲಕ್ಷ 5 ಲಕ್ಷ? ಬೇಡ 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 ಬೇಡ, ಮತ್ತೆ ಬರೀ 4,25,000 ಕೊಟ್ಟು ತಗೊಂಡು ಹೋಗಿ. ಓಕೆ 4,25,000ಕ್ಕೆ ನಿಮಗೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ 2016 ಅಲ್ಲ ಸರ್? 16 ಮಾಡಲ್ ಗಾಡಿ ಕಂಡೀಷನ್ ಹೆಂಗಿದೆ ನೋಡಿ, ಲೆದರ್ ಸೀಟ್ ಎಲ್ಲ ಇದೆ. ಓಕೆ ಗಾಡಿ ಫುಲ್ ಕಮ್ಮಿ ಓಡಿರೋದು ಗಾಡಿ, ಎಕ್ಸಲೆಂಟ್ ಕಂಡೀಷನ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i20 ಇದೆ ಸರ್. i20 ಲೈಟ್ ಸರ್, ಮ್ಯಾಗ್ನಾ 2018 ಮಾಡಲ್ ಸರ್. ಈ ಪ್ರೈಸ್ ಯಾರು ಕೊಡಲ್ಲ, ಬೇಗ ಬಂದ್ರೆ ಬೇಗ ಸಿಗತ್ತೆ. ಫೈನಲ್ ಆಗಿ ಎಷ್ಟು ಕೊಡ್ತೀರಾ ಸರ್? 6,25,000 ಕೊಟ್ಬಿಟ್ಟು ತಗೊಂಡು ಹೋಗಿ ಸರ್, ಫೈನಲ್ ಪ್ರೈಸ್. ಓಕೆ ₹1 ಗಾರ್ಗಿಂಗ್ ಮಾಡಕ್ ಹೋಗಬೇಡಿ, 6,25,000 ಫೈನಲ್ ಮಾಡ್ಕೊಂಡು ಹೋಗಿ. ಅದು 2018 ಮಾಡಲ್ ಗಾಡಿ, ಏನು ಮಾತಾಡಂಗಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ ಬಾಡಿ ಲೈನ್ ಎಲ್ಲ ಚಿಂದಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಪ್ರೊಫೈಲ್ ಕೂಡ ನೋಡ್ಕೊಬಹುದು, ಸಕ್ಕದಾಗಿದೆ. ಅದು 2018 ಮಾಡಲ್ ಗಾಡಿ. 6,25,000ಕ್ಕೆ ಫೈನಲ್ ಟು ಫೈನಲ್ ಡೆಡ್ ಎಂಡ್ ಪ್ರೈಸ್ ಆಗಿರುತ್ತೆ ಇದು ಗಾಡಿಗೆ. ಈಗ ನಮ್ ಕಸ್ಟಮರ್ ಯಾರು ಬೇಜಾರಾಗಿ ಬಿಟ್ಟಿದ್ದಾರೆ, ಪೆಟ್ರೋಲ್ ಡೀಸೆಲ್ ಹಾಕಿ ಅವ್ರಿಗೆ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ ಬಂದಿದ್ದೀನಿ. ಎಲೆಕ್ಟ್ರಿಕ್ ಗಾಡಿ 2014 ಮಾಡಲ್ ಗಾಡಿ, ನೀಟಾಗಿ ಮೇಂಟೈನ್ ಆಗಿದೆ ಸರ್. ಫುಲ್ ಚಾರ್ಜ್ಗೆ ಆರಾಮಾಗಿ 65 ಕಿಲೋಮೀಟರ್ ಕಣ್ಣು ಮುಚ್ಚಿ ಹೋಗ್ಬೋದು ಸರ್. ಓಕೆ ಸರ್ ಪ್ರೈಸಿಂಗ್ ಬರೀ 1,85,000 ಕೊಟ್ಟು ತಗೊಂಡು ಹೋಗಿ. ಆಲ್ಟೋ ಬರಲ್ಲ ಸರ್, ಒಂದು ಇವಿ ವೆಹಿಕಲ್. 185ಗೆ ನಾನು ಕೊಡ್ತೀನಿ, ಬೇಗ ಬನ್ನಿ, ಬೇಗ ತಗೊಂಡು ಹೋಗಿ ಸರ್. ನಮ್ದು ನೆಕ್ಸ್ಟ್ ಗಾಡಿ 2017 ಮಾಡಲ್ ನ್ಯೂ ಶೇಪ್ ಗಾಡಿ ನೋಡಿ, ಡೀಸೆಲ್ ಗಾಡಿ, ಆರ್ಮಿ ಓಡಿರೋದು ಗಾಡಿ. ಬರೀ 60,000 ಚೇಂಜ್ ಓಡಿರೋದು ಸರ್. ಎಕ್ಸಲೆಂಟ್ ಕಂಡೀಷನ್ ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ಎಷ್ಟು ಸರ್? ಅಲ್ಲಿ 10 ಲಕ್ಷ ಇರೋದು 8.5 ಲಕ್ಷ ನಿಮ್ದು? ಬೇಡ, 7.5 ಲಕ್ಷ ಕೊಟ್ಟು ಹೋಗಿ ಸರ್. ಗಾಡಿ ಕಂಡೀಷನ್ ನೋಡಿ, ಬೇಗ ಬಂದ್ರೆ ಸಿಗತ್ತೆ. ಗಾಡಿ ಎಕ್ಸಲೆಂಟ್ ಮೇಂಟೈನ್ ಮಾಡಿದ್ದಾರೆ, ಫುಲ್ಲಿ ಲೋಡೆಡ್ ಡೀಸೆಲ್ ಗಾಡಿ ನೋಡಿ. ಆ 7.5 ಲಕ್ಷಕ್ಕೆ ನಿಮಗೆ ಒಂದು 2017 ಮಾಡಲ್ ಗಾಡಿ, 10 ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಸರ್. 10 ಲಕ್ಷ, ನಾನು ಬರೀ 7.5 ಲಕ್ಷಗೆ ಆರ್ಮಿ ಓಡಿರೋದು ಗಾಡಿ, ಎಕ್ಸಲೆಂಟ್ ಕಂಡೀಷನ್ ಗಾಡಿ, 1.6 ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ನಮ್ದು ನೆಕ್ಸ್ಟ್ ಗಾಡಿ ವೋಲ್ಕ್ಸ್ವ್ಯಾಗನ್ ವೆಂಟೋ 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ, ಹೈಲೈನ್ ಸರ್. ಗಾಡಿ ಕಂಡೀಷನ್ ನೋಡಿ, ಎಕ್ಸಲೆಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಶಾಕಿಂಗ್ ಪ್ರೈಸ್ ಕೊಡ್ತೀನಿ ಸರ್. ಗಾಡಿ ಕಂಡೀಷನ್ ನೋಡಬಹುದು ನೀವು, ಫುಲ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ಲಿ ಲೋಡೆಡ್, ನಿಮ್ಗೆ AC ಪವರ್ ವಿಂಡೋಸ್, ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಿಮ್ಗೆ ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ ಈ ಗಾಡಿನಲ್ಲಿ. ಓಕೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲ್ಯಾಂಡ್ ಟಾಪ್ ಎಂಡ್ 2014 ಮಾಡಲ್ ಗಾಡಿ, ಮಾಡಲ್ ನ್ಯೂ ಶೇಪ್ ಸರ್, ಟೈಪ್ 2 ಶೇಪ್. ಓಕೆ ಡೀಸೆಲ್ ಗಾಡಿ. ಶಾಕಿಂಗ್ ಪ್ರೈಸ್ 4,85,000ಗೆ ಈ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಓಕೆ 4,85,000ಕ್ಕೆ ನಿಮಗೆ ಒಂದು ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಹೈಲ್ಯಾಂಡ್ ಬೇಡ 485 ಬೇಡ, 4,50,000 ಬೇಗ ಬಂದ್ರೆ ಬೇಗ ಸಿಗುತ್ತೆ. 2014 ಮಾಡಲ್ ನ್ಯೂ ಶೇಪ್.